ಸ್ಪರ್ಧೆಯ ಆರಂಭದ ಬದಿ ಸುಮಂತಾಕ್ರಮಣದಲ್ಲಿ ಒಳಭಾಗದಲ್ಲಿ ರೋಹಿತ್ ರಾಯ್ಖಾನದಿಂದ ಆಕ್ರಮಣ ಬಂತು. ಪರಿಣಾಮ ಸ್ಥಳೀಯ ಹುಡುಗ ಆತಿಥೇಯ ಹುಡುಗ ದಿಲೀಪ ದಾಳಿ ಮುಂದುವರಿತಾದೆ. ಬರ್ತ್ಡೇ ಬಾಯ್ ಕಳೆದ ದಿನ ಇವತ್ತು 12 ಗಂಟೆ ಕಳೆದಿದೆ. ಸ್ಪರ್ಧೆ ಮುಂದುವರಿತಾದ ದಿಲೀಪನ ಆಕ್ರಮಣದ ಮೂಲಕ ಸ್ಪಷ್ಟವಾದ 2 ಕಣ್ಣುಗಳ ಪ್ರಬಲ ಸ್ಪರ್ಧೆಯನ್ನು ನಾವು ಅಂಕಣದಲ್ಲಿ ಕಾಣ್ತಾ ಇದ್ದೇವೆ. ಯಾರು ಗೆಲ್ಲಲಿದ್ದಾರೆ ಮೂಲಕ ಫೈನಲ್ಗೆ ಯಾರು ತೇರ್ಗಡೆಯನ್ನು ಪಡ್ಕೊಂಡಿದ್ದಾರೆ. ಮದನ್ ಬೆಂಗಳೂರು ಪ್ರತಿದಾಳಿಯಲ್ಲಿರುವ ಲೆಫ್ಟ್ ಕಾರ್ನರ್ ನಲ್ಲಿ ಕರ್ನಾಟಕ ಸಿನಿ ನ್ಯಾಷನಲ್ ಆಡಿರುವಂತಹ ಮಂಡ್ಯದ ರಾಕೇಶ್ ಗೌಡ ದಾಳಿ ಪ್ರತಿದಾಳಿಗಳ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ ಮುಂದುವರಿತಾನೆ. ಅವಕಾಶವನ್ನ ಶ್ರೇಷ್ಠತೆಯಲ್ಲಿ ಉಳಿಸಿಕೊಳ್ಳಬಲ್ಲಂತಹ ಆಟದ ರಂಗು ತುಂಬಿಸಬಲ್ಲ ಅವಧಿ. ಸಮರ್ಪಕ ಹೆಜ್ಜೆಯಲ್ಲಿದ್ದಾನೆ. ಸ್ಪರ್ಧೆಯ ಮುಂದುವರಿಯುವ ಅವಕಾಶದ ಮೂಲಕವಾಗಿ ಮತ್ತೆ ಕೃಪಾಸಾಗರ ಮಂಡ್ಯದ ಹುಡುಗ ಬೋನಸ್ ಸಿಂಗಲ್ ಪಂದ್ಯ ಮುಂದುವರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಆಟ ಸುತ್ತ ಆಕ್ರಮಣದಲ್ಲಿ ರಣಾಂಗಣದಲ್ಲಿ 2 ತಂಡಗಳ ಅದ್ಭುತವಾದ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಶ್ರೇಯಸ್ ಲೆಫ್ಟ್ ಕವರ್ ನಿಂದ ಆಕ್ರಮಣ. ಎಂತ ಡಿಫೆಂಡರ್ ಲೆಫ್ಟ್ ಕಾರ್ನರ್ ನಲ್ಲಿ ಶ್ರೇಯಸ್. ಪ್ರತಿ ಹೆಜ್ಜೆಗಳಲ್ಲಿ ಆಟ ಮುಂದುವರಿತಾದೆ. ಸಂಘಟಿತವಾದ ಬಲವನ್ನು ತೋರ್ಪಡಿಸಿಕೊಳ್ಳಬಲ್ಲ ಹೆಜ್ಜೆ. ದಾಳಿಯ ಸಮರ್ಪಕ ಅನುಭವಗಳನ್ನು ತೆರೆದಿಡಬಲ್ಲ ಯೋಜನೆಯಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಪ್ರಮುಖ 2 ತಂಡಗಳ ಪರಸ್ಪರ ಸ್ಪರ್ಧೆಯನ್ನು ಕಣದಲ್ಲಿ ಕಾಣ್ತಾ ಇದ್ದಾರೆ. ಬೆಂಗಳೂರಿನ ಮೊದಲ ದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವ ಅವಧಿಯಲ್ಲಿ ಆಟ ರೈಟ್ ಕಾರ್ನರ್ ನಲ್ಲಿ ರಂಗ, ಲೆಫ್ಟ್ ಕವರ್ ನಲ್ಲಿ ಶ್ರೇಯಸ್, ರೋಹಿತ್, ರಾಕಿ ಕಾರ್ನರ್ ವಿಭಾಗದಲ್ಲಿ ಬಾತ್ಕರ್. And again point. ಸರಾಗವಾಗಿ ಕಣದಲ್ಲಿ ಪಂದ್ಯ ಮುಂದುವರಿತಾದೆ. ಕೆಚ್ಚದೆಯ ಹೋರಾಟದ ತೀವ್ರತೆಗಳನ್ನು 6-3 6-3ರಲ್ಲಿ ಹೊನ್ನವಲ್ಲಿಯ ಆಟ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ಳುವ ಮೂಲಕ ಹರೀಶನ ಮೇಲಾಕ್ರಮಣ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. राजा भाई असले पड़ा एबे खेल हको आरबी प्रोफेशनल ಮುಂದುವರಿಸಿಕೊಳ್ಳಬಲ್ಲಂತಹ ಯೋಚನೆಗಳ ಮೂಲಕ ಮದನನ ಆಕ್ರಮಣದಲ್ಲಿ ಕದನವಿದೆ. ಬೆಂಗಳೂರಿನ ಮದನ್ ದಾಳಿ ಪ್ರತಿದಾಳಿಯಲ್ಲಿ ಪ್ರಮುಖ ಅಮೃತಲ್ಲಿ ಸ್ಪೋರ್ಟ್ಸ್ ಕ್ಲಬ್ನ ಅನೇಕ ಆಟಗಾರಗಳು ಮತ್ತು ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಅಂಕಣದಲ್ಲಿ ಚಿರತೆಯಂತೆ ಎದುರಾಳಿಯ ಮೇಲೆರಗಬಲ್ಲ ಮಂಡ್ಯದ ರಾಕೇಶ ಲೆಫ್ಟ್ ಕಾರ್ನರ್ನಲ್ಲಿ ಆಕ್ರಮಣದಲ್ಲಿ ಒತ್ತನೆಯ ಶರೀರ 4 ಡಿಫೆಂಡರ್ಗಳ ಮಧ್ಯೆ ಸೆಮಿಫೈನಲ್ನ ಮೊದಲ ಕದನವನ್ನು ಕಾಣ್ತಾ ಇದ್ದೇವೆ. ಮುಂದಿನ ಸೆಮಿಫೈನಲ್ಗೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ.
ಆಡೋಲೇ ಆಡ್ತಿ ಆಡೋ ಹಾಯ್ ವೆರಿ ನೈಸ್ ಬೇಡ 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 ಆಡ್ತಾನೆ ಆಡ್ತಾನೆ ಬೇಡ ಸ್ಪರ್ಧೆಯ ಹೋರಾಟದಲ್ಲಿ ಮತ್ತೆ ಮೊದಲನ ಆಕ್ರಮಣ ಒಳಭಾಗದಲ್ಲಿ ಹೋರಾಟದಲ್ಲಿದೆ. ಪ್ರತಿ ದಾಳಿಯಲ್ಲಿ ಪಂದ್ಯ ಶರಾರ್ಥದಲ್ಲಿ ಆಕ್ರಮಣ ವೇದಾಂತ ಆಟ. ನಾನವನಲ್ಲ. ಒನ್ ಪಾಯಿಂಟ್ ಅಷ್ಟೇ And for 2 points, multiple points. ಮುಂದುವರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಆಟ. ಕೃಪಾ ಸಾಗರ ದಾಳಿಯಲ್ಲಿ ಕೃಪಾ ಬಾಬಾ ಎದುರಾಳಿಯ ಕೋಟೆಯಲ್ಲಿ ಮಂಡ್ಯದ ಆಟಗಾರ ಮೇಲಿರುವ ಪ್ರಯತ್ನ. ಮಂಡ್ಯ ರೈಟ್ ಕಾರ್ನರ್ನಲ್ಲಿ ಡಿಫೆನ್ಸ್ ಅನ್ನ ಕೃಪಾ ಸಾಗರ ಬೆಂಕಿ ತಿರುಗಾಳಿ. 1 ಪಾಯಿಂಟ್ 1 ನಂಬರ್ ಸಮರಾಂಗಣದ ತೀವ್ರತೆಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಮುಂದುವರಿತಾರೆ. ಆರಂಭಿಕ ಹೆಜ್ಜೆಯ ಅನುಭವ ಆಟಗಳ ಮೂಲಕ ಮದನ ದಾಳಿ. ಪ್ರತಿ ಪಂದ್ಯಗಳಲ್ಲಿ ಕೂಡ ಅದ್ಭುತವಾದ ಆಟದ ಮೂಲಕವೇ ತಂಡಕ್ಕೆ ಆಸರಿಯಾದಂತಹ ಯುವಚಾರ ಪ್ರಯತ್ನವಿತ್ತು. ರೈಟ್ ಕಾರ್ನರ್ ಇಂದ ಆದರೆ ಮದನನ ವೇಗಕ್ಕೆ ತಡೆಯೊಡ್ಡುವವರಾರು ಅಭಿ. 4 ಡಿಫೆಂಡರ್ಗಳ ಮಧ್ಯೆ ಕದನ. ಮುಂದಿನ ಇದೇ ಮಾರ್ಚ್ ತಿಂಗಳ 6, 7 ಮತ್ತು 8ನೇ ತಾರೀಕು ಮೈಸೂರಿನ ಮಂಚೇನಗೌಡ ಕುಪ್ಪಂನಲ್ಲಿ ಲೀಗ್ ಹಂತದ 1.5 ಲಕ್ಷ ಪ್ರಥಮ ನಗದು ಪುರಸ್ಕಾರದ ಕಬಡ್ಡಿ 3 ದಿನಗಳ ಕಾಲ ನಡೆಯಲಿದೆ. ಕರ್ನಾಟಕ ಮತ್ತು ರಾಷ್ಟ್ರೀಯ ಅನೇಕ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರರು ಮೈಸೂರಿನ ಮಂಚೇನಗೌಡ ಕುಪ್ಪಂನಲ್ಲಿ ಮುಂದಿನ 6, 7, 8 3 ದಿನಗಳ ಕಾಲ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿ ದಾಳಿಯಲ್ಲಿ ಸುಮಂತನ ಆಕ್ರಮಣ. ಗಿಡಹಳ್ಳಿ ಫ್ರೆಂಡ್ಸ್ ತಂಡದ ಪರವಾಗಿ ಹೋರಾಟದಲ್ಲಿ ಸುಮಂತ ಒಳಭಾಗದಲ್ಲಿ ಆಕ್ರಮಣ. ಸದ್ಯಕ್ಕಷ್ಟೇ ಡಿಜೆ ಹಾಕಿದ್ರು, ಆ ಡಿಜೆಗೆ ವ್ಯಾಲ್ಯೂ ಇಲ್ಲ. ಸೂಪರ್ ಟ್ಯಾಕ್ಲಿಂಗ್ ಹೊಡೆದಿದೆ. ಎಲ್ಲರೂ ಕೂಡ ಕೂಲ್ ಆಗಿರಿ. ಅಭಿ ಉದ್ದನೆಯ ಶರೀರ, ನೀಲಕಾಯದ ಆಟಗಾರ. ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಕುಟುಂಬದವರೇ. ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದೆ. ಪ್ರತಿ ದಾಳಿಯಲ್ಲಿ ಪಂದ್ಯ, ನಿರಂತರ ದಾಳಿಗಳ ಅನುಭವಗಳ ಮೂಲಕವಾಗಿ ಸಮರ್ಪಕ ಹೆಜ್ಜೆಯ ಅನುಭವದ ಆಟದ ಮೂಲಕವಾಗಿ ಒಳಭಾಗದಲ್ಲಿ ಶ್ರೇಷ್ಠತೆಯ ಪಂದ್ಯವನ್ನು ಕಾಣ್ತಾ ಇದ್ದಾವೆ. ಬೆಂಗಳೂರಿನ ಮದನ ನಿರೀಕ್ಷೆ ಅವಕಾಶದಲ್ಲಿ ಮುಂದುವರಿತಾರೆ. ಪ್ರತಿ ದಾಳಿಗಳಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲ ಯಜಮಾನ. ಹದಿಮೂರು 6 ಪಂದ್ಯ ಟೈಮ್ ಔಟ್. 13-6 ಮುನ್ನಡೆಯಲ್ಲಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್.
ಈ ಸ್ಪರ್ಧೆಯಲ್ಲಿ ಮಥನ ಡ್ಯೂ ಅಂತಿಮ ಆಸ್ಕಾರ ಕಣದಲ್ಲಿರುವಂತೆ ಪ್ರತಿದಾಳಿಯನ್ನು ನಾವು ಕಾಣ್ತಾ ಇದ್ದೇವೆ. ಎರಡು ತಂಡಗಳಲ್ಲಿ ಕೂಡ ಶ್ರೇಷ್ಠವಾದ ಪ್ರದರ್ಶನವನ್ನು ಕಾದಿರಿಸಿಕೊಳ್ಳಬಲ್ಲ ಹೆಜ್ಜೆ ಅವಕಾಶವನ್ನ ಸ್ವಾಧೀನಪಡಿಸಿಕೊಳ್ಳಬಲ್ಲ ಈ ರಾಹುಯಲ್ಲಿ ಮದನ ಔಟ್ ಅಂಡ್ ಆಲೋಚನೆ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾರೆ. ಆಲೌಟ್ ಆಗಿದೆ. ಮುನ್ನಡೆ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ 16-6 ಕದನ. ದಿಲೀಪ ದಾಳಿಯಲ್ಲಿ ಹೊನ್ನವಲ್ಲಿಯ ದಿಲೀಪ 16-6 ಏಕಮುಖ ಮುನ್ನಡೆಯ ಜೊತೆಗೆ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಹೊನ್ನಾಂಬ ಕಪ್ 2026 ಹೊನ್ನವಲ್ಲಿ ಕಬಡ್ಡಿ ಉತ್ಸವದಲ್ಲಿ ನಾವು ಉಳಿದವೆ. ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರದ ಜೊತೆಗೆ ಕಬಡ್ಡಿಯ ರಣಾಂಗಣದ ತೀವ್ರತೆಯ ಸ್ಪರ್ಧೆಗಳನ್ನ ಈ ಪಂದ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಮಾಡಬಹುದು ಸುಮುಖದ ಮೂಲಕ ಮತ್ತೆ ಸ್ಪಷ್ಟವಾದ ಎರಡೂ ತಂಡಗಳು ಕೂಡ ಪ್ರಬಲ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಕಣದಲ್ಲಿ ಮತ್ತೆ ಬಂದ ದಿಲೀಪ ದಾಳಿಯಲ್ಲಿ ಪ್ರತಿ ದಾಳಿಗಳಲ್ಲಿಯೂ ಕೂಡ ಅಂಕವನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳ ಮೂಲಕವಾಗಿ ಮೊದಲ ಉಪಾಂತ್ಯದ ಕದನವನ್ನು ಕಾಣ್ತಾ ಇದ್ದ ಬ್ಯಾಂಕ್ ಸ್ಕೋರ್ ಪಿಕ್ ಮಾಡುವ ಪ್ರಯತ್ನ ಆಗಿತ್ತು. ದಿಲೀಪನ ಮೂಲಕ ಮಲ್ಟಿಪಲ್ ಪಾಯಿಂಟ್ ಖಾತೆಗೆ ಅಂತರ 16-18 ಮುನ್ನಡೆಯ ಅಂತರ ಹೆಚ್ಚಿಸಿಕೊಳ್ಳಬಲ್ಲ ಹೋರಾಟವನ್ನ ಸಮರ್ಪಕವಾಗಿ ಪ್ರತಿದಾಳಿಯಲ್ಲಿ ಮುಂದುವರಿತಾರೆ. ಆ ಎರಡು ತಂಡಗಳಲ್ಲಿ ಕೂಡ ಅದ್ವಿತೀಯವಾದ ಆಟಗಾರಗಳಿದ್ದಾರೆ. ಸೆಂಟ್ರಲ್ ಲೈನ್ ಎದುರು ಬಂದ ಆಟಗಾರ ತಡೆ ಹಿಡಿಯುವಾಗ 19-6 ಸ್ಪರ್ಧೆಯ ತೀವ್ರತೆಗಳನ್ನು ಉಳಿಸಿಕೊಳ್ಳಬಲ್ಲ ಹೋರಾಟದ ಅಂತರ ಈ ಪಂದ್ಯದಲ್ಲಿ ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆ. ಬಿರುಗಾಳಿ ಆಟ ಮುಂದುವರಿತಾ ಇದೆ. ದಿಲೀಪನ ಮೂಲಕ ಲೋಕಲ್ ಬಾಯ್ ಅದ್ಭುತವಾದ ಆಟದ ಮೂಲಕವಾಗಿ ಸ್ಪರ್ಧೆಯ ನಿರೀಕ್ಷೆಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ರಂಗನ ಮೇಲಾಕ್ರಮಣ ಪರಿಣಾಮ ಸ್ಪರ್ಧೆಯಲ್ಲಿ ಅಫಿಷಿಯಲ್ ಟೈಮ್ ಔಟ್. ಮುಂದುವರಿದ ಹೋರಾಟದಲ್ಲಿ ಸುಪಟಾಗಿ ಸಾಲಾಗಿದೆ. ಚೇತನ್ ಬೆಂಗಳೂರು ಯುವ ಸೀರೀಸ್ನಲ್ಲಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಂತ ಜೂನಿಯರ್ ವಿಭಾಗದ ಅಪ್ರತಿಮ ಸಾಧಕ ಆಟಗಾರ ಚೇತನ್ ಜಂಗಮ ಲೆಫ್ಟ್ ರೈಟ್ ರಾಜಧಾಳಿಯಲ್ಲಿ ಒಳಭಾಗದಲ್ಲಿದ್ರೆ ಅನೇಕ ಯುವ ಆಟಗಾರಗಳು ಸಮರ್ಪಕ ಹೆಜ್ಜೆಯ ಅನುಭವ ಆಟದ ಮೂಲಕ ಮಂದಿದ ಮೇಲಿರುವ ಮೂಲಕವಾಗಿ ಅಂಕಣದಲ್ಲಿ ಮತ್ತೆ
ಕದನ ಕುತೂಹಲತೆಗಳನ್ನು ತೆರೆದಿರಬಲ್ಲ ಸ್ಪರ್ಧೆಯನ್ನು ನಾವು ಕಾಣಬಹುದಾಗಿದೆ. ಬೇಡ, ಆಡ್ತಾನೆ ಆಡ್ತಾನೆ, ಆಡ್ಲಿ ಬಿಡು, ಆಡ್ಲಿ ಬಿಡು. ಏಯ್! ಸತತವಾಗಿ ಸುಬ್ರಾಗಿ ಜಾನ್ ಆಗಿದೆ. ರಾಕೆ ಮಂಡ್ಯದ ರಾಕೆ ಹರೀಶ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆಯ ಅದ್ಭುತವಾದ ಆಟಗಾರನಾಗಿ ದಿಟ್ಟ ಪ್ರದರ್ಶನವನ್ನ ಕಾದಿರಿಸಿಕೊಳ್ಳಬಲ್ಲ ಹೆಜ್ಜೆಯ ರಂಗ ತಡೆಗೋಡೆಯಾಗಿ ರೈಟ್ ಕವರ್ ವಿಭಾಗದಿಂದ ಮಾದನಾಕ್ರಮಣ ಮಾದೇಶ ಮದನನ ಮೇಲೆ ಒಳ್ಳೆ ಆಟಗಾರ ಲೈನು, ಒಳ್ಳೆ ಆಟಗಾರ. ಆಲೋಚನೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ ಪಂದ್ಯ ಮಧ್ಯಂತರದ ವಿರಾಮ ಮೊದಲ ಅವಧಿಯ ಮುಕ್ತಾಯವನ್ನು ನಾವು ಕಾಣುತ್ತಿದ್ದೇವೆ. ಮೊದಲ ಅವಧಿಯ ಸಂಪನ್ನತೆಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಹೋರಾಟದಲ್ಲಿ ವಾದ ಏಕಮುಖವಾಗಿರುವಂತಹ ಮುನ್ನಡೆಯ ಜೊತೆಗೆ ಕದನ ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಎರಡು ಅದ್ಭುತವಾದ ತಂಡಗಳು ಮತ್ತೆ ಸುಗಮ ಆಕ್ರಮಣದಲ್ಲಿ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಜವಾಬ್ದಾರಿಗಳ ಆಟದ ರಂಗು ತುಂಬಿಸಿಕೊಳ್ಳಬಲ್ಲ ನೋಡಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ತಂಡಗಳಿಗೆ ಅಂತಿಮ ಕರೆಯನ್ನ ಕೊಡ್ತಾ ಇದ್ದಾವೆ. ಎರಡು ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡು ಅಂಕಣಕ್ಕೆ ಬನ್ನಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮುಂದಿನ ಸೆಮಿಫೈನಲ್ನ ಎರಡು ತಂಡಗಳಿಗೆ ಬೇಗ ಮತ್ತೆ ರಾಕೆ ಮಂಡ್ಯದ ರಾಕೆ ನಿರ್ಧಾರ ಪ್ರಕಟ ಆಗಿದೆ. ಹೊರಭಾಗಕ್ಕೆ ತೆರಳು ಬರುತ್ತಿದ್ದಷ್ಟೇ. ದಿಲೀಪ ದಾಳಿಯಲ್ಲಿ ಆಕ್ರಮಣದಲ್ಲಿ ಒಳಭಾಗದಲ್ಲಿ ಜವಾಬ್ದಾರಿಗಳ ಮೂಲಕವಾಗಿ ರಂಗು ತುಂಬಿಸಬಲ್ಲ ವಿಶ್ವಾಸದ ಹೆಜ್ಜೆ ಆಟದಲ್ಲಿ ದಿಲೀಪ ಎಲ್ಲ ವಿಭಾಗಗಳಲ್ಲಿ ಕೂಡ ಯಶಸ್ವಿಯಾದ ಕಬಡ್ಡಿಯ ಅನುಭವ ಆಚಾರಕ್ಕೆ ಟ್ರಂಕ್ ಪ್ರಯತ್ನ ಇತ್ತು. ಮತ್ತೆ ಅಂಕದ ಜೊತೆಗೆ ಮದನನ ನಿರ್ಗಮನ. ಮಾದೇಶ ಒಳಭಾಗದಲ್ಲಿ ಆಕ್ರಮಣದ ಮೂಲಕವಾಗಿ ಗುರುತಿಸಿಕೊಂಡಿರುವಂತಹ ಜೂನಿಯರ್ ವಿಭಾಗದ ಆಟಗಾರ. ಸಮರ್ಪಕವಾದಂತ ಡಿಫೆನ್ಸ್ ವಿಭಾಗ ಹರೀಶ್ ಹಾಗೂ ಕಿಕ್ ನೋಡಿ ಮಂಡ್ಯದ ಅಂಬರೀಶ್ ಬಳಿಕ ಮತ್ತೆ ಮಾದ ಕಿಕ್ ಮಾಡಿದ್ದು. ಹರೀಶ ಡಬಲ್ ಟೈ ಹೋಲ್ಡ್ಗೆ ಪ್ರಯತ್ನ. ಡಬಲ್ ಟೈ ಹೋಲ್ಡ್ ಮೂಲಕ ಬಂಧನ ಮಾಧ. ಸುಮಂತಾಕ್ರಮಣದಲ್ಲಿ ಐವರು ಡಿಪೆಂಡ್ಗಳಿದ್ದಾರೆ. ಶ್ರೇಯಸ್ ರೋಹಿತ್ ಕಾರ್ನರ್ ವಿಭಾಗದಲ್ಲಿ ರಂಗನಿಗೆ ದಿಲೀಪನ ಸಾಥ್ ಸಿಕ್ಕಿದೆ. ಕಾಂಬಿನೇಷನ್ ಟ್ಯಾಕಲ್. ಮತ್ತೆ ದಿಲೀಪನ ರೈಡಿಂಗು ಬೆಲ್ಲನೆ ಅಣ್ಣ ಒಂದು ಸ್ವಲ್ಪ ಬನ್ನಿ, ನಾನು ಕೂತ್ಕೋತೀರು. ನಾಲ್ಕು ಡಿಫೆಂಡರ್ಗಳ ಮಧ್ಯೆ ದಿಲೀಪನ ಆಕ್ರಮಣವನ್ನು ಕಾಣಬಹುದಾಗಿದೆ. ದಾಳಿಯಲ್ಲಿ ಯಾರು ದಿಲೀಪ ಗಳಿಕೆಯನ್ನು ಗಳಿಸಿಕೊಂಡು ಬರಳುವ ಹಾದಿಯಲ್ಲಿ ಅಂಕಣ ರೋಚಕತೆಯನ್ನು ಉಳಿಸಿಕೊಳ್ಳುತ್ತಾದ ಮದನ್ ಬೆಂಗಳೂರು. ಒಳಭಾಗದಲ್ಲಿ ಆಕ್ರಮಣದಲ್ಲಿರುವ ಆಟಗಾರ. ವೇಗದ ದಾಳಿ ಜೊತೆಗೆ ಚಾಣಾಕ್ಷಯ ಪಾದಚಲನೆಯ ಜೊತೆಗೆ ಸೆಂಟರ್ ಲೈನ್ ಬಹಳಷ್ಟು ಸಮೀಪಕ್ಕೆ ತಲುಪಿದ ಆಟಗಾರ. ತಡೆ ಹಿಡಿಯುವ ಯೋಚನೆಯಲ್ಲಿ ವಿಫಲ ಆದರೂ ಕೂಡ ಪ್ರಯತ್ನ ಇತ್ತು. ಸನೇಶ್ವರ ಯೂಟ್ಯೂಬ್ ಚಾನಲ್, ಅದೇ ರೀತಿಯಲ್ಲಿ ಸ್ಕೈ ಸ್ಪೋರ್ಟ್ಸ್
ಯೂಟ್ಯೂಬ್ ಚಾನಲ್ಗಳ ಮಧ್ಯೆ ಯೂಟ್ಯೂಬ್ನಲ್ಲಿ ಪಂದ್ಯಾವಳಿಯ ನೇರ ಪ್ರಸಾರಗಳು ಏಕಕಾಲದಲ್ಲಿ ಅಂಕಣದಲ್ಲಿ ಪ್ರಸಾರವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಬಿಟ್ಟ ಪ್ರಯತ್ನವನ್ನು ಮುಂದುವರಿಸಿಕೊಳ್ಳುವ ಕ್ರಮದಲ್ಲಿ ಆಟ ಮುಂದಿನ ಸೆಮಿಫೈನಲ್ ಕದನದ ತಂಡಗಳು ಬರುವಂತೆ. ಮೂವತ್ತೆರಡು 13ರಲ್ಲಿ ಏಕಮುಖವಾಗಿರುವ ಮುನ್ನಡೆಯ ಜೊತೆಗೆ ಕದನ ಮುಂದುವರಿತಾ ಇದೆ. ಈ ಪಂದ್ಯದಲ್ಲಿ ಸ್ಪಷ್ಟವಾದ ಹಿಡಿತವನ್ನು ಸಾಧಿಸಿಕೊಳ್ಳಬಲ್ಲ ಇಲಾಖೆಯಲ್ಲಿರುವಂತಹ ತಂಡಕ್ಕೆ ಸವಾಲಿನ ಪ್ರತ್ಯುತ್ತರದ ಅವಕಾಶಗಳು ಮುಂದುವರಿಯದೊಳಗಿದೆ. ಕಣ್ಣದಲ್ಲಿ ಸುಭೂತ ಆಕ್ರಮಣಕಾರಿ ಅನುಭವದ ಆಟವನ್ನು ತೆರೆದಿರಬಲ್ಲ ಯಶಸ್ವಿ ಹೋರಾಟ ಈ ಪಂದ್ಯದಲ್ಲಿ ನಾವುಗಳು ಕಾಣಬಹುದಾಗಿದೆ. ರೋಹಿತ್ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಿದ್ರು, ವ್ಯರ್ಥವಾಗಿದೆ ಪ್ರಯತ್ನ. ವಿಫಲ ಯತ್ನದಲ್ಲಿ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡಿಕೊಂಡ ಟಾಟ್ಕಾರ ಸುಮಂತ. ಚೇತನ್ ಜಂಗಮ ದಾಳಿಯಲ್ಲಿರುವ ಯುವ ಚತುರ ಆಟಗಾರ. ಎರಡನೇ ಸೆಮಿಫೈನಲ್ ಪಂದ್ಯ ಭಗತ್ ಸಿಂಗ್ ಪಡವನಹಳ್ಳಿ ವರ್ಸಸ್ ಪಿಲಿಂಗೇಶ್ವರ ಅರ್ಚನಹಳ್ಳಿ. ರೆಡಿ ಇರಬೇಕು. 32, 33, 13. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ ಆಗಿದೆ. ಮುಂದುವರಿತಾರೆ. ಕಣದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯ ಅದ್ಭುತವಾದ ಆಟಗಳು ಈ ಸ್ಪರ್ಧೆಯ ತೀವ್ರತೆಯಲ್ಲಿ ಮುಂದುವರಿತಾರೆ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಆರಂಭದ ಹೆಜ್ಜೆ ಕ್ಷಣದಲ್ಲಿ ಮುಂದುವರಿತಾರೆ. ಸಮರ್ಪಕವಾದ ಆಟದ ಅವಕಾಶಗಳನ್ನು ಉಳವಡಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕ ಅಂಕಣದಲ್ಲಿ ಪಂದ್ಯದ ಹಿಡಿತದಲ್ಲಿರುವ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿ ಆಟದಲ್ಲಿ ಮುಂದುವರಿತಾರೆ. ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಭಗತ್ ಸಿಂಗ್ ವರ್ಸಸ್ ಲಿಂಗೇಶ್ವರ. ರೆಡಿ ಇರಬೇಕು. ಪಂದ್ಯ ಮುಗಿತಿದ್ದಂಗೆ ಅಂಕಣಕ್ಕೆ ಸಿದ್ಧರಿರಬೇಕು. ಲಿಂಗೇಶ್ವರ ಸಮಾನವಾದ ಹೋರಾಟಗಳಲ್ಲಿ ಏಕಮುಖವಾದ ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಕದನ ಮುನ್ನಡೆ. ಹೊನ್ನಾಮ ಕವರ್ ವಿಭಾಗದಿಂದ ನುಗ್ಗಿ ಬಂದ ಆಟಗಾರರನ್ನು ತಡೆ ಹಿಡಿದ ಆಟಗಾರ. ಮೆಲ್ಲನೆ ಪಂದ್ಯದಲ್ಲಿ ಹಿಡಿತಗಳು, ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕವಾಗಿ ಈ ಸ್ಪರ್ಧೆಯನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿದಾಳಿಯಲ್ಲಿ ಪ್ರಬಲ ಹೋರಾಟವನ್ನು ಒಳಭಾಗದಲ್ಲಿ ತೋರ್ಪಡಿಸಿಕೊಂಡಿರುವಂತಹ ಆಟಗಾರರು. ಪರಮೇಶ್ವರ ನಿಮ್ಮ ತಂಡವನ್ನ ಒಳಭಾಗಕ್ಕೆ ಕರೆತನ್ನಿ. ನಿತಿನ್ ಕುಟ್ಟಿ ಮುಂದಿನ ಸ್ಪರ್ಧೆಗಾಗಿ ತಂಡವನ್ನ ಒಳಭಾಗಕ್ಕೆ ಕರೆತರುವಲ್ಲಿ ಬೇಗನೆ ಬನ್ನಿ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಪಂದ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಟ್ಯಾಕಲ್ ಆಗಿದೆ. ಒತ್ತಡವಿಲ್ಲದ ನಿರಾಯಾಸವಾದಂಥ ಪಂದ್ಯದಲ್ಲಿ
ನಾವು ತಂಡದಲ್ಲಿ ರೋಚಕತೆಗಳೆಲ್ಲದ ಪಂದ್ಯ ಚಿಕ್ಕದಾಗಿದೆ. ನಿರಂತರವಾದ ಹೆಜ್ಜೆಯ ಅನುಭವದ ಆಟದಲ್ಲಿ ಎರಡೂ ತಂಡಗಳು ಕೂಡ ಸ್ವಸ್ಥತೆಯ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ಯಾವ ಹಂತಕ್ಕೆ ತಲುಪಲಿದೆ? ಬೋನಸ್ ನೀಡಲಾಗಿದೆ ಈಗ ಟೈಟಲ್ ಪಾಯಿಂಟ್. ಪರಿಣಾಮ ಪಂದ್ಯ ಮುನ್ನಡೆ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಿರುವಂತಹ ಹೊನ್ನಂಬಾಯದರೊಂದಿಗೆ ಪಂದ್ಯ ಮುಗಿಸುವ ಇರಾದಿಯಲ್ಲಿ ಔಪಚಾರಿಕತೆಗೆ ಸೂಚನೆ. ಮ್ಯಾಚ್ ಇಸ್ ಓವರ್. ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ ಹೊನ್ನಂಬ ಸ್ಪೋರ್ಟ್ಸ್ ಕ್ಲಬ್ ಭವನದಲ್ಲಿ. ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡ ತಂಡವಾಗಿದೆ. ಬನ್ನಿ ಮುಂದಿನ ಹಣಾಹಣಿಯ